ನೀವು ನಿಮ್ಮ ಪ್ರಾಡಕ್ಟ್ನ ಲಿಸ್ಟ್ ಮಾಡಿದ್ದೀರಾ. ನಿಮ್ಮ ಪ್ರಾಡಕ್ಟ್ ಲೈವ್ ಕೂಡ ಆಗಿದೆ. ಆದರೆ ಸೇಲ್ಸ್ ಬರ್ತಾ ಇಲ್ವಾ? ನೀವು ಪ್ರಾಡಕ್ಟ್ ರಿಸರ್ಚ್ ಮಾಡಿ, ಅಮೆಝಾನ್ ಅಕೌಂಟ್ ಕ್ರಿಯೇಟ್ ಮಾಡಿ, ಪ್ರಾಡಕ್ಟ್ ಕೂಡ ಲಿಸ್ಟಿಂಗ್ ಮಾಡಿದ್ದೀರಾ. ಆದರೆ ಕಸ್ಟಮರ್ ಪರ್ಚೇಸ್ ಮಾಡ್ತಾ ಇಲ್ವಾ? ಸೊ ಇದಕ್ಕೆಲ್ಲ ಮೇನ್ ರೀಸನ್ ನೀವು ಮಾಡಿರೋ ಲಿಸ್ಟಿಂಗ್ಸ್. ಸೊ ಲಿಸ್ಟಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಯಾವ ರೀತಿ ಲಿಸ್ಟಿಂಗ್ ಮಾಡೋದು, ಯಾವ ರೀತಿ ಆಪ್ಟಿಮೈಸ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ವೆಲ್ಕಮ್ ಟು ಇಕಾಮ್ ವಿತ್ ವೀರೇಶ್. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲನೇದಾಗಿ ವಾಟ್ ಈಸ್ ಲಿಸ್ಟಿಂಗ್? ಲಿಸ್ಟಿಂಗ್ ಅಂತ ಅಂದರೆ ಏನು? ಸೊ ಕಸ್ಟಮರು ನಮ್ಮ ಪ್ರಾಡಕ್ಟ್ನ ಸರ್ಚ್ ಮಾಡಿದಾಗ ನಮ್ಮ ಪ್ರಾಡಕ್ಟ್ ಪೇಜ್ಗೆ ಬಂದು ಪ್ರಾಡಕ್ಟ್ನ ನೋಡ್ತಾನೆ. ಸೊ ಅವನಿಗೆ ಅಲ್ಲಿ ಪ್ರಾಡಕ್ಟ್ ಇಮೇಜಸ್ಸು, ಪ್ರಾಡಕ್ಟ್ ಟೈಟಲ್ಲು, ಪ್ರಾಡಕ್ಟ್ ಬುಲೆಟ್ ಪಾಯಿಂಟ್, ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್, ಸೊ ಇದೆಲ್ಲ ಕಾಣುತ್ತೆ. ಇದನ್ನೇ ನಾವು ಪ್ರಾಡಕ್ಟ್ ಡೀಟೇಲ್ ಪೇಜ್ ಅಂತೀವಿ ಅಥವಾ ಲಿಸ್ಟಿಂಗ್ ಅಂತೀವಿ. ಸೊ ಇದಾದ ಮೇಲೆ ಲಿಸ್ಟಿಂಗ್ಗೆ ತುಂಬ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಅಂತಂದರೆ ಕೀವರ್ಡ್ಸ್. ನಾವು ಕೀವರ್ಡ್ನ ರಿಸರ್ಚ್ ಮಾಡಬೇಕಾಗುತ್ತೆ. ಸೊ ಕೀವರ್ಡ್ನ ರಿಸರ್ಚ್ ಮಾಡೋದಂಗೆ? ಸೊ ಕೀವರ್ಡ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಮ್ಮ ಪ್ರಾಡಕ್ಟ್ಗೆ ರಿಲೇಟೆಡ್ ಆಗಿರೋ ಕೀವರ್ಡ್ಸ್ನ ನಾವು ಕಲೆಕ್ಟ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ಲು ನಾವು ಒಂದು ಪರ್ಫ್ಯೂಮ್ ಬಾಟ್ಲನ್ನ ತೊಗೊಳೋಣ. ಈ ಪರ್ಫ್ಯೂಮ್ ಬಾಟ್ಲ್ ಅಂತ ಬಂದಾಗ ಕೀವರ್ಡ್ಸ್ ಯಾವ ಥರ ಕೀವರ್ಡ್ಸ್ ಬರುತ್ತೆ? 20 ml ಪರ್ಫ್ಯೂಮ್, 50 ml ಪರ್ಫ್ಯೂಮ್, ಪರ್ಫ್ಯೂಮ್ ಫಾರ್ ಮೆನ್, ಪರ್ಫ್ಯೂಮ್ ಫಾರ್ ವುಮೆನ್. ಸೊ ಈ ಥರ ಪ್ಲೆಂಟಿ ಆಫ್ ಕೀವರ್ಡ್ಸ್ ಎಲ್ಲ ಇರುತ್ತೆ. ಸೊ ಇದನ್ನು ನಾವು ಅಮೆಝಾನ್ ಸರ್ಚ್ ಇಂಜಿನ್ ಇರುತ್ತಲ್ಲ, ಸರ್ಚ್ ಮಾಡ್ತೀವಲ್ವ, ಸೊ ಅಲ್ಲಿಂದನೂ ನಾವು ಕೀವರ್ಡ್ಸ್ ತಗೋಬೋದು. ಇಲ್ಲ ಅಂತಂದರೆ ಚಾಟ್ GPT, ಕ್ಲೌಡ್ ಇದ್ರ ಮೂಲಕನೂ ರಿಲೇಟೆಡ್ ಕೀವರ್ಡ್ಸ್ ಎಲ್ಲ ಕೇಳಿದರೆ ಸೊ ಅದು ಈಸಿಯಾಗಿ ಕೊಡುತ್ತೆ. ಸೊ ಆ ಕೀವರ್ಡ್ಸ್ನೆಲ್ಲ ತಗೊಂಡು ನಾವು ಲಿಸ್ಟಿಂಗ್ ಪ್ರೋಸೆಸ್ನ ಸ್ಟಾರ್ಟ್ ಮಾಡಬೇಕು. ಸೊ ಲಿಸ್ಟಿಂಗ್ ಪ್ರೋಸೆಸ್ಸಲ್ಲಿ ಮೊದಲನೇದಾಗಿ ಪ್ರಾಡಕ್ಟ್ ಟೈಟಲ್. ಪ್ರಾಡಕ್ಟ್ ಟೈಟಲ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಇದು ಕಸ್ಟಮರ್ಗೆ ಕ್ಲಿಯರ್ ಆ್ಯಂಡ್ ನೀಟಾಗಿ ಕಾಣಿಸ್ಬೇಕು. ಸೊ ಈ ಪ್ರಾಡಕ್ಟ್ ಟೈಟಲಲ್ಲಿ ನಮ್ಮ ಬ್ರ್ಯಾಂಡ್ ನೇಮು, ಮಾಡೆಲ್ ನೇಮು, ಇವಾಗ ಎಕ್ಸಾಂಪಲ್ 20 ml ಪರ್ಫ್ಯೂಮ್ ಅಂತ ಇದ್ರೆ 20 ml, 50 ml ಅಂತಿದ್ರೆ 50 ml. ಸೊ ಇದರ ಯೂಸಸ್ ಏನು? ಸೊ ಲಾಂಗ್ ಲಾಸ್ಟಿಂಗ್ ಪರ್ಫ್ಯೂಮ್ ಅಂತ ಹೇಳಿ. ಸೊ ಟೋಟಲ್ ಒಂದು 72 ಕ್ಯಾರೆಕ್ಟರ್ಸ್ ಬರೋ ಥರ ಒಂದು ಟೈಟಲ್ ಮಾಡಬೇಕು. ಇದು ನ್ಯೂ ಅಮೆಝಾನ್ ಪಾಲಿಸಿ, 72 ಕ್ಯಾರೆಕ್ಟರ್ಸ್. ಸೊ ಇದನ್ನು ಯೂಸ್ ಮಾಡಿ. ಸೊ ನೆಕ್ಸ್ಟ್ ಬರೋದು ಪ್ರಾಡಕ್ಟ್ ಇಮೇಜಸ್. ಸೊ ಲಿಸ್ಟಿಂಗ್ ಇಮೇಜಸ್. ಸೊ ಲಿಸ್ಟಿಂಗ್ ಇಮೇಜಸ್ಸಲ್ಲಿ ನೀವು 5ರಿಂದ 6 ಇಮೇಜಸ್ನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಮೊದಲನೇ ಇಮೇಜು ಯಾವಾಗಲೂ ವೈಟ್ ಬ್ಯಾಕ್ಗ್ರೌಂಡ್ ವಿತ್ ಅ ಪ್ರಾಡಕ್ಟ್ ಇರಬೇಕು. ಈ ಇಮೇಜಸ್ಗಳನ್ನ ನೀವು ಕಂಪ್ಲೀಟ್ HD ಇಮೇಜಸ್ಗಳನ್ನೇ ಯೂಸ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಬರೋ ಇಮೇಜಸ್ಗಳಲ್ಲಿ ನಿಮ್ಮ ಪ್ರಾಡಕ್ಟ್ ಇನ್ಫಾರ್ಮೇಷನ್ ಕಂಪ್ಲೀಟಾಗಿ ಫೀಡ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ಲಾಂಗ್ ಲಾಸ್ಟಿಂಗ್ ಇದ್ದರೆ ಲಾಂಗ್ ಲಾಸ್ಟಿಂಗ್, ಎಷ್ಟು ಕ್ವಾಂಟಿಟಿ ಇದೆ, ಯಾವ್ಯಾವ ಥರ ಯೂಸ್ ಮಾಡ್ಬೋದು, ಕಸ್ಟಮರ್ ರಿಕ್ವೈರ್ಮೆಂಟ್ಸ್ನ ಅದು ಹೇಗೆ ಫುಲ್ಫಿಲ್ ಮಾಡುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬರೋದು ಬುಲೆಟ್ ಪಾಯಿಂಟ್ಸ್. ಬುಲೆಟ್ ಪಾಯಿಂಟ್ಸು ತುಂಬ ಇಂಪಾರ್ಟೆಂಟು. ಸೊ ಬುಲೆಟ್ ಪಾಯಿಂಟ್ಸಲ್ಲಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದಾಗೆ ಪ್ರಾಡಕ್ಟ್ನ ಕಂಪ್ಲೀಟ್ ಇನ್ಫಾರ್ಮೇಷನ್ ಪ್ಲಸ್ ಸರ್ಚ್ ಕೀವರ್ಡ್ಸ್, ಸೊ ಹೈ ಸರ್ಚ್ ಕೀವರ್ಡ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಯಾವಾಗಲೂ ಕೀವರ್ಡ್ಸು ಪ್ರಾಡಕ್ಟ್ ರಿಲೇಟೆಡ್ ಆಗಿರೋದು ಆ್ಯಡ್ ಮಾಡಬೇಕು. ಸೊ ಜಾಸ್ತಿ ಕೀವರ್ಡ್ಸ್ನ ಹಾಕಿ ಬುಲೆಟ್ ಪಾಯಿಂಟ್ಸ್ನ ಹಾಳು ಮಾಡಬಾರ್ದು. ಸಿಂಪಲ್ ಆ್ಯಂಡ್ ನೀಟ್ ಆಗಿರಬೇಕು. ಸೊ ಬುಲೆಟ್ ಪಾಯಿಂಟ್ ಎಷ್ಟಿರಬೇಕು? ಬುಲೆಟ್ ಪಾಯಿಂಟ್ಸ್ 5 to 6 ಆದರೆ 7 ಅಲ್ಲಿ ತನಕನೂ ಇರ್ಬೋದು. ಬಟ್ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ, ಫ್ಯೂಚರ್ಸ್ನ ಆ್ಯಡ್ ಮಾಡ್ತಾ ಕೀವರ್ಡ್ಸ್ನ ಆ್ಯಡ್ ಮಾಡಬೇಕು. ಸೊ ಇದು ತುಂಬ ಇಂಪಾರ್ಟೆಂಟ್. ಮತ್ತು ಇನ್ನೊಂದು, ಬುಲೆಟ್ ಪಾಯಿಂಟ್ಸಲ್ಲಿ ಕೂಡ ಸೇಮ್ ಕೀವರ್ಡ್ಸ್ನ ರಿಪೀಟ್ ಮಾಡಬಾರ್ದು. ಸೊ ಕೀವರ್ಡ್ಸ್ ರಿಪೀಟ್ ಮಾಡ್ದಂಗೆಲ್ಲ ಅಮೆಝಾನ್ ಆಲ್ಗರಿದಮ್ಗೆ ನಾವು ಟ್ರಿಗರ್ ಮಾಡ್ತೀವಿ. ಸೊ ಅದು ಕನ್ಫ್ಯೂಸ್ ಆಗಿಬಿಡುತ್ತೆ. ಸೊ ಕೀವರ್ಡ್ಸ್ನ ರಿಪೀಟ್ ಮಾಡ್ದಲೇ ಬುಲೆಟ್ ಪಾಯಿಂಟ್ಸ್ನ ಆ್ಯಡ್ ಮಾಡಿ. ನೆಕ್ಸ್ಟ್ ಬರೋದು ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಅಥವಾ A+ ಕಂಟೆಂಟ್. ಸೊ ನಾವು ಸ್ಟಾರ್ಟಿಂಗಲ್ಲಿ ಪ್ರಾಡಕ್ಟ್ ಲಿಸ್ಟ್ ಮಾಡಬೇಕಾದ್ರೆ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಕೇಳುತ್ತೆ. ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಅಂತಂದರೆ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಷನ್ನು, ಫೀಚರ್ಸು ಸೇಮ್ ಬುಲೆಟ್ ಪಾಯಿಂಟ್ಸಲ್ಲಿ ಏನೇನು ಮಾಡಿದ್ದೀರೋ ಬಟ್ ಅಲ್ಲಿ ಪಾಯಿಂಟ್ಸಲ್ಲಿ ಹಾಕ್ತೀವಿ, ಇಲ್ಲಿ ಪ್ಯಾರಾಗ್ರಾಫಲ್ಲಿ ಹಾಕ್ತೀವಿ. ಸಿಂಪಲ್. ಇದನ್ನು ತುಂಬ
ಲೆಂತಿ ಪ್ಯಾರಾಗ್ರಾಫ್ ಮಾಡೋದು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಸೊ ನೀಟ್ ಆ್ಯಂಡ್ ಕ್ಲಿಯರ್ ಇನ್ಫಾರ್ಮೇಷನ್ನ ನಾವು ಕಸ್ಟಮರಿಗೆ ಕೊಡಬೇಕು. ಇದರಲ್ಲಿ ಬ್ರ್ಯಾಂಡ್ ಬಗ್ಗೆ, ಪ್ರಾಡಕ್ಟ್ ಬಗ್ಗೆ, ಅದ್ರ ಪ್ರಾಡಕ್ಟ್ನ ಫ್ಯೂಚರ್ ಬಗ್ಗೆ ಆ್ಯಂಡ್ ಕೀವರ್ಡ್ಸ್, ಈ 4-5 ಆ್ಯಡ್ ಮಾಡಿದರೆ ನಿಮ್ಮ ಡಿಸ್ಕ್ರಿಪ್ಷನ್ ಮುಗಿಯುತ್ತೆ. ಸೊ ಡಿಸ್ಕ್ರಿಪ್ಷನ್ ಇಲ್ಲ ಅಂತಂದರೆ ಇದನ್ನು ಆ್ಯಡ್ ಮಾಡಿದ ಮೇಲೂ ನಾವು ಇನ್ನೊಂದು ಆಪ್ಷನ್ ಇದೆ, A+ ಕಂಟೆಂಟ್. ಸೊ A+ ಕಂಟೆಂಟ್ ಅಂತಂದರೆ ಸೇಮ್ ಡಿಸ್ಕ್ರಿಪ್ಷನ್ನೇ ನಾವು ವಿಜುವಲ್ ಫಾರ್ಮೆಟಲ್ಲಿ ಕಸ್ಟಮರ್ಗೆ ತೋರಿಸ್ತೀವಿ. ಸೊ ಅಲ್ಲಿ ವರ್ಡ್ಸ್ ಇರಲ್ಲ, ಇಮೇಜಸ್ ಇರ್ತವೆ. ಸೊ ಸೇಮ್ ಇಮೇಜಸ್ಸಲ್ಲಿ ಅದನ್ನು ಯಾವ ಥರ ಯೂಸ್ ಮಾಡೋದು, ಪ್ರಾಡಕ್ಟ್ ಫ್ಯೂಚರ್ ಏನು ಅನ್ನೋದನ್ನು ಎಲ್ಲದು ಡೀಟೇಲ್ಸು ನಾವು A+ ಕಂಟೆಂಟಲ್ಲಿ ಹಾಕ್ತೀವಿ. ಸೊ ಇದೆಲ್ಲ ಪಾಯಿಂಟ್ಸ್ ಆದಮೇಲೆ ಲಿಸ್ಟಿಂಗ್ ಕಂಪ್ಲೀಟ್ ಆಯಿತು ಅಂತ ಬಿಡಬಾರ್ದು. ಸೊ ಲಿಸ್ಟಿಂಗ್ ಕಂಪ್ಲೀಟ್ ಆಗೋದು ಯಾವಾಗ? ಕಸ್ಟಮರ್ ಬಂದು ನಮ್ಮ ಪ್ರಾಡಕ್ಟ್ನ ಸರ್ಚ್ ಮಾಡಿ ನೋಡಿ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಿದಾಗ ನಮ್ಮ ಲಿಸ್ಟಿಂಗ್ ಕಂಪ್ಲೀಟ್ ಆಗೋದು. ಸೊ ಅದು ಇಂಪಾರ್ಟೆಂಟ್ ಅಲ್ವಾ? ಸೊ ಅದಕ್ಕೋಸ್ಕರನೇ ನಾವು ಲಿಸ್ಟಿಂಗ್ ಮಾಡೋದು. ಸೊ ಇದನ್ನೇ ನಾವು ಕನ್ವರ್ಷನ್ ಅಂತ ಕರಿತೀವಿ. ಕನ್ವರ್ಷನ್ ಅಂತಂದರೆ ಕಸ್ಟಮರ್ ಬಂದು ಸರ್ಚ್ ಮಾಡಿ, ಕ್ಲಿಕ್ ಮಾಡಿ, ನಮ್ಮ ಪ್ರಾಡಕ್ಟ್ನ ನೋಡಿ ಪರ್ಚೇಸ್ ಮಾಡೋದನ್ನೇ ಕನ್ವರ್ಷನ್ ಅಂತೀವಿ. ಸೊ ಈ ಕನ್ವರ್ಷನ್ನು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದೆಲ್ಲ ಲಿಸ್ಟಿಂಗ್ ಮಾಡಿದ ಮೇಲೆ ಕಸ್ಟಮರ್ ಬಂದು ಸರ್ಚ್ ಮಾಡಿ, ಕ್ಲಿಕ್ ಮಾಡಿ ನಮ್ಮ ಪ್ರಾಡಕ್ಟ್ ತಗೊಳ್ತಾ ಇಲ್ಲ, ಅಲ್ಲಿ ಪ್ರೈಸ್ ಇಶ್ಯೂ ಇರುತ್ತೆ. ಇನ್ ಕೇಸ್ ಕಾಂಪಿಟೇಟರ್ ನಮಗಿಂತ ಕಡಿಮೆ ಪ್ರೈಸಲ್ಲಿ ಸೆಲ್ ಮಾಡ್ತಾ ಇರ್ತಾನೆ, ಇಲ್ಲ ಮೇನ್ ಇಮೇಜ್ ಅಟ್ರಾಕ್ಟಿವ್ ಆಗಿರಲ್ಲ, ಬ್ಲರಿ ಇರುತ್ತೆ. ಸೊ ಅದನ್ನು ಚೆಕ್ ಮಾಡ್ಕೋಬೇಕು. ನೆಕ್ಸ್ಟ್, ಪ್ರಾಡಕ್ಟ್ ಬೆನಿಫಿಟ್ಸ್ ಬಗ್ಗೆ ನಾವು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿರಲ್ಲ. ಸೊ ಪ್ರಾಡಕ್ಟ್ ಬೆನಿಫಿಟ್ಸ್ ಬಗ್ಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಇನ್ ದ ಇಮೇಜ್ ಇಟ್ ಸೆಲ್ಫ್. ಇನ್ನೊಂದು ಮೇಜರು ರಿವ್ಯೂಸ್ ಆ್ಯಂಡ್ ರೇಟಿಂಗ್ಸ್. ಇದು ತುಂಬ ಇಂಪಾರ್ಟೆಂಟು ಹೊಸ ಬ್ರ್ಯಾಂಡ್ಸ್, ಹೊಸ ಪ್ರಾಡಕ್ಟ್ಗೆ. ಸೊ ಯಾವುದೇ ಪ್ರಾಡಕ್ಟು ನಾವು ಜಾಸ್ತಿ ಸೇಲ್ಸ್ ತರಬೇಕು ಅಂತಂದರೆ ರಿವ್ಯೂಸ್, ರೇಟಿಂಗ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಕಸ್ಟಮರ್ ಬಂದರೂ ಫಸ್ಟ್ ನೋಡೋದೇ ರಿವ್ಯೂಸ್ ಆ್ಯಂಡ್ ರೇಟಿಂಗ್ಸ್ ಅಲ್ವಾ? ಸೊ ಅದ್ರ ಬೇಸಿಸ್ ಮೇಲೇ ಕಸ್ಟಮರು ಬೈ ಮಾಡೋದು. ಈ ಮೇಲ್ಗಡೆ ಆ್ಯಡ್ ಮಾಡಿರೋ ಎಲ್ಲ ಇನ್ಫಾರ್ಮೇಷನ್ನು ಕಸ್ಟಮರ್ ಕ್ವೈರೀಸ್ಗೆ ಆನ್ಸರ್ ಮಾಡಬೇಕು. ಆಗ ಮಾತ್ರ ನಾವು ಟ್ರಾಫಿಕ್ ತಂದು ಕ್ಲಿಕ್ಸ್ನ ಕನ್ವರ್ಟ್ ಮಾಡಿ, ಟ್ರಸ್ಟ್ನ ಬಿಲ್ಡ್ ಮಾಡಿ, ಪರ್ಚೇಸಿಂಗ್ ಪವರ್ನ ಜಾಸ್ತಿ ಮಾಡೋಕ್ಕೆ ಆಗೋದು. ಸೊ ಇದು ತುಂಬ ಇಂಪಾರ್ಟೆಂಟ್. ಸೊ ಮೇಜರಾಗಿ ಏನು ಬೇಕು? ರಿಲೆವೆನ್ಸ್ ಕೀವರ್ಡ್ಸ್ನ ಯೂಸ್ ಮಾಡಬೇಕು, ಕಸ್ಟಮರ್ಗೆ ಕ್ಲಾರಿಟಿ ಕೊಡಬೇಕು, ಕಸ್ಟಮರ್ಗೆ ಕ್ವಾಲಿಟಿ ಪ್ರಾಡಕ್ಟ್ ಕೊಡಬೇಕು, ಟ್ರಸ್ಟ್ನ ಬಿಲ್ಡ್ ಮಾಡಬೇಕು. ಸೊ ಆದಮೇಲೆ ಅದು ಕನ್ವರ್ಷನ್ ಖಂಡಿತವಾಗ್ಲೂ ಆಗುತ್ತೆ. ಸೊ ಇದು ಮೇಜರಾಗಿ ಲಿಸ್ಟಿಂಗಲ್ಲಿರೋ ಇಂಪಾರ್ಟೆಂಟ್ ಪಾಯಿಂಟ್ಸ್. ಸೊ ಇವಾಗ ಲಿಸ್ಟಿಂಗ್ನ ಹೇಗೆ ಮಾಡೋದು ಅಂತ ಸ್ಕ್ರೀನ್ ಮೇಲೆ ನಾನು ತೋರಿಸ್ತೀನಿ, ಬನ್ನಿ ನೋಡೋಣ. ನಾವು ಸೆಲ್ಲರ್ ಸೆಲ್ಮೆಂಟಲ್ಲಿ ಓಪನ್ ಮಾಡಿದ ತಕ್ಷಣ ಮ್ಯಾನೇಜ್ ಆಲ್ ಇನ್ವೆಂಟ್ರಿಗೆ ಹೋಗಿ ಇಲ್ಲಿ ರೈಟ್ ಹ್ಯಾಂಡ್ ಸೈಡಲ್ಲಿ ಆ್ಯಡ್ ಪ್ರಾಡಕ್ಟ್ ಅಂತ ಇರುತ್ತೆ. ಪ್ರಾಡಕ್ಟ್ನ ಕ್ಲಿಕ್ ಮಾಡಿ ಫಸ್ಟ್ ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ಫೋಟೋ ಅಪ್ಲೋಡ್ ಮಾಡಿದ ಮೇಲೆ ಜನ್ರೇಟ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ನಿಮಗೆ ಒಂದು ಟ್ಯಾಬ್ ಓಪನ್ ಆಗುತ್ತೆ, ಲಿಸ್ಟಿಂಗ್ ಟ್ಯಾಬ್. ಸೊ ಇದ್ರೊಳಗಡೆ ನಾವು ಜನ್ರೇಟ್ ಅಂತ ಕೊಟ್ಟಿದ್ದೀವಲ್ಲ, ಸೊ ಆಟೋಮೆಟಿಕ್ಕಾಗಿ ಅಮೆಝಾನು ನಮ್ಮ ಬುಲೆಟ್ ಪಾಯಿಂಟು ಡಿಸ್ಕ್ರಿಪ್ಷನ್ ಎಲ್ಲ ಟೈಟಲ್ ರೆಡಿ ಮಾಡಿಕೊಟ್ಟಿರುತ್ತೆ. ಸೊ ಇಲ್ಲಿ ನೀವು ಟೈಟಲ್ನ ಜಸ್ಟ್ ಕನ್ಫರ್ಮ್ ಅಂತ ಮಾಡಿ, ಮತ್ತು ಇಲ್ಲಿ ನೀವು ಕೆಟಗರಿನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮಗೆ ಇಲ್ಲಿ ಪ್ರಾಡಕ್ಟ್ ನೇಮ್ನ ನೀವು ಕ್ಲಿಯರಾಗಿ ಮೆನ್ಷನ್ ಮಾಡಬೇಕಾಗುತ್ತೆ. ನಾನು ಹೇಳ್ದಂಗೆ 72 ಕ್ಯಾರೆಕ್ಟರ್ಸು. ಮತ್ತು ಇಲ್ಲಿ ಕೆಟಗರಿನ ಮತ್ತೆ ಚೆಕ್ ಮಾಡಬೇಕಾಗುತ್ತೆ. ಮತ್ತು ಹೈಲೈಟೆಡ್ ವರ್ಡಿಂಗ್ಸ್ನೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಬ್ರ್ಯಾಂಡ್ ನೇಮ್ ಕರೆಕ್ಟಾಗಿ ಇದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ನಿಮಗೆ ನಂಬರ್ ಇದ್ದರೆ ನಂಬರ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ವಿತೌಟ್ ನಂಬರ್ ಅಂತೇಳಿ ಕಂಟಿನ್ಯೂ ಕೊಡಿ. ಸೊ ನಾವು ಅಲ್ಲಿ ಜನ್ರೇಟ್ ಅಂತ ಕೊಟ್ಟಿರೋದ್ರಿಂದ ಬುಲೆಟ್ ಪಾಯಿಂಟು ಡಿಸ್ಕ್ರಿಪ್ಷನ್ ಅದೇ ಜನ್ರೇಟ್ ಆಗಿದೆ. ಸೊ ನೀವು ಯಾವ್ದು ಬೇಕಾದರೂ ನೀವು ಜನ್ರೇಟ್ ಮಾಡಿರೋ ಡಿಸ್ಕ್ರಿಪ್ಷನ್ನು ಬುಲೆಟ್ ಪಾಯಿಂಟ್ಸ್ ಕೂಡ ಇಲ್ಲಿ ಹಾಕಿ ಆ್ಯಡ್ ಮಾಡ್ಕೋಬೋದು. ನಿಮಗೆ ಎಕ್ಸ್ಟ್ರಾ ಬುಲೆಟ್ ಪಾಯಿಂಟ್ಸ್ ಬೇಕಂದರೆ ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಸೊ ಇಮೇಜಸ್ ಕೂಡ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೇವ್ ಆ್ಯಂಡ್ ಕಂಟಿನ್ಯೂ ಕೊಟ್ಟರೆ ಇಲ್ಲಿ ಕಸ್ಟಮೈಸಬಲ್ ಆಗಿದೆ ಅಂತ ಕೇಳ್ತದೆ, ಇಲ್ಲ ಅಂತ ಹೇಳಿದ್ದು. ಸೊ ಟಾರ್ಗೆಟ್ ಆಡಿಯನ್ಸ್ ಯಾರು, ಏನು, ಮೆನ್ನು, ಹುಮೆನ್ನು ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಮಾಡೆಲ್ ನೇಮ್ಸ್ ಎಂಟರ್ ಮಾಡಿ, ಮ್ಯಾನುಫ್ಯಾಕ್ಚರ್ ಡೀಟೇಲ್ಸ್ ಎಂಟರ್ ಮಾಡಿ, ಜನ್ರಿಕ್ ಕೀವರ್ಡ್ಸ್, ಸರ್ಚ್ ಕೀವರ್ಡ್ಸ್ ಎಲ್ಲ ಇದ್ದರೆ ಎಂಟರ್ ಮಾಡಿ, ಸ್ಪೆಷಲ್ ಫೀಚರ್ ಆಫ್ ದ ಪ್ರಾಡಕ್ಟ್ ಎಂಟರ್ ಮಾಡಿ, ಟಾರ್ಗೆಟ್ ಜೆಂಡರ್ ಯಾರು, ಸೊ ಅದನ್ನು ಎಂಟರ್ ಮಾಡಿ. ಸೊ ಬಾಕ್ಸಲ್ಲಿ ಎಷ್ಟು ಐಟಮ್ ಇದೆ ಸೊ ಅದನ್ನು ಎಂಟರ್ ಮಾಡಿ, ಪರ್ಫ್ಯೂಮ್ ಯಾವುದು ಅದನ್ನು ಎಂಟರ್ ಮಾಡಿ.
ಸೊ ಪಾರ್ಟ್ ನಂಬರ್ ಇದ್ದರೆ ಪಾರ್ಟ್ ನಂಬರ್ ಎಂಟರ್ ಮಾಡಿ. ಪರ್ಫ್ಯೂಮ್ದು ಥೀಮ್ ಏನು ಅದನ್ನು ಎಂಟರ್ ಮಾಡಿ. ಮ್ಯಾನುಫ್ಯಾಕ್ಚರ್ ಡೀಟೇಲ್ಸ್ ಎಂಟರ್ ಮಾಡಿ. ಮೆಟೀರಿಯಲ್ ಯಾವುದು ಅಂತ ಮೆನ್ಷನ್ ಮಾಡಿ. ನಂತರ ಅಲರ್ಜಿ ರಿಲೇಟೆಡ್ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಪ್ಲೀಸ್ ಅದನ್ನು ಎಂಟ್ರಿ ಮಾಡಿ. ನಂತರ ಪ್ರಾಡಕ್ಟ್ ಎಕ್ಸ್ಪೈರಬಲ್ಲ ಇಲ್ವಾ ಅಂತ ಒಂದ್ಸರಿ ಅಪ್ಲೋಡ್ ಮಾಡಿಬಿಡಿ. ಪ್ರಾಡಕ್ಟ್ ಎಕ್ಸ್ಪೈರಿ ಟೈಪ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಪ್ರಾಡಕ್ಟ್ ಅದನ್ನು ಇಲ್ಲಿ 365 ಡೇಸ್ ನಿಮ್ಮ ಶೆಲ್ಫ್ ಲೈಫ್ ಎಷ್ಟಿರುತ್ತೋ ಅಷ್ಟು ಆ್ಯಡ್ ಮಾಡಿಕೊಂಡು ಡೇಸಲ್ಲೇ ಹಾಕಬೇಕಾಗುತ್ತೆ. ಲಿಕ್ವಿಡ್ ಫಾರ್ಮಲ್ಲಿದ್ದರೆ ಲಿಕ್ವಿಡ್ ಫಾರ್ಮು, ಯಾವ ಫಾರ್ಮಲ್ಲಿರುತ್ತೋ ಆ ಫಾರ್ಮಲ್ಲಿ ಹಾಕಿ. ಯೂನಿಟ್ ಕೌಂಟು ಎಷ್ಟು ml ಇದೆ, ಎಷ್ಟು ಗ್ರಾಮ್ ಇದೆ ಅನ್ನೋದನ್ನ ಡೀಟೇಲ್ಸ್ ಎಂಟ್ರಿ ಮಾಡಬೇಕಾಗುತ್ತೆ. ಸೆಂಟ್ ಯಾವ ಸೆಂಟ್ ಇದು ಅನ್ನೋದನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ EN ನಂಬರು, HSN ಕೋಡ್ ಯಾವ ಥರ ಡೀಟೇಲ್ಸ್ ಇರುತ್ತೆ ಅದನ್ನು ಎಂಟ್ರಿ ಮಾಡಿ. ಪ್ಯಾಕ್ ಸೈಜನ್ನು ಎಂಟ್ರಿ ಮಾಡಿದರೆ ಪ್ಯಾಕರ್ ಇನ್ಫಾರ್ಮೇಷನ್, ನಿಮ್ಗೆ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇದ್ದರೆ ಮ್ಯಾನುಫ್ಯಾಕ್ಚರಿಂಗ್ ಡೀಟೇಲ್ಸ್ನ ಅಪ್ಲೋಡ್ ಮಾಡಿ. ಸ್ಪ್ರೇ ಯಾವ ಥರ ಸ್ಪ್ರೇ ಆಗ್ತದೆ, ಎಷ್ಟು ಲಾಂಗ್ ಲಾಸ್ಟಿಂಗ್ ಇದೆ ಅನ್ನೋದನ್ನು ವೆಯ್ಟೆಲ್ಲ ಹಾಕಿ ನೀವು ಸೇವ್ ಆ್ಯಂಡ್ ಕಂಟಿನ್ಯೂ ಕೊಟ್ಟರೆ ಈ ಪೇಜಿಗೆ ಬರ್ತಾರೆ. ಈ ಪೇಜಲ್ಲಿ ನಿಮಗೆ ಮೇಜರಾಗಿ ಪ್ರೈಸು SKU ಇರುತ್ತೆ. ಸೊ ಇದರಲ್ಲಿ ನೀವು 2 ಆಪ್ಷನ್ ಇದೆ, FBA ಮತ್ತು ಈಸಿ ಶಿಪ್ ಅಂತೇಳಿ. FBA ಅಂತಂದರೆ ನಿಮ್ಮ ಸ್ಟಾಕ್ನ ನೀವು FBAಗೆ ಸಪ್ಲೈ ಮಾಡಿ, ಸೊ ಅಲ್ಲಿಂದ ಕಸ್ಟಮರ್ಗೆ ಡೆಲಿವರಿ ಮಾಡೋ ಥರ ಆಗುತ್ತೆ. ಈಸಿ ಶಿಪ್ ಅಂತಂದರೆ ನಿಮ್ಮ ಪ್ರಾಡಕ್ಟ್ ನಿಮ್ಮ ವೇರ್ಹೌಸಲ್ಲೇ ಇರುತ್ತೆ. ಸೊ ನೀವು ಪ್ರಾಡಕ್ಟ್ನ ಕಸ್ಟಮರ್ಗೆ ಸೆಂಡ್ ಮಾಡ್ತೀರ. ಸೊ ನಾನು ಇಲ್ಲಿ ಈಸಿ ಶಿಪ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ಸೆಲ್ಲಿಂಗ್ ಪ್ರೈಸು, MRP ಮತ್ತು ಕ್ವಾಂಟಿಟಿನ ಎಂಟ್ರಿ ಮಾಡಬೇಕಾಗುತ್ತೆ. ಕ್ವಾಂಟಿಟಿ ನಿಮಗೆ ಎಷ್ಟಿರುತ್ತೋ ಅಷ್ಟು ಕ್ವಾಂಟಿಟಿ ಎಂಟ್ರಿ ಮಾಡಿ. ಸೆಲ್ಲಿಂಗ್ ಪ್ರೈಸು, MRP ಎಂಟ್ರಿ ಮಾಡಿ. ನೆಕ್ಸ್ಟು ಐಟಮ್ ಕಂಡೀಷನ್ ಅಂತ ಇದೆ. ಸೊ ಐಟಮ್ ಕಂಡೀಷನ್ನು ಯಾವಾಗಲೂ ನೀವು ಅಂತಲೇ ಇರಬೇಕು, ನೀವನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪ್ರಾಡಕ್ಟ್ ಡೈಮೆನ್ಷನ್ನು ಅದನ್ನು ಸೆಂಟಿಮೀಟರ್ಸಲ್ಲೆಲ್ಲ ಲೆಂತ್ ಬಿಟ್ಟು ಎಂಟ್ರಿ ಮಾಡಿ. ನಂತರ ಐಟಮ್ ಡೈಮೆನ್ಷನ್, ಪ್ಯಾಕೇಜ್ ಡೈಮೆನ್ಷನ್ನ ಎಂಟರ್ ಮಾಡಿ. ಪ್ಯಾಕೇಜ್ ಬಾಕ್ಸ್ ಆದಮೇಲೆ ಪ್ಯಾಕೇಜ್ ಇರುತ್ತೆ ಅದನ್ನು ಎಂಟ್ರಿ ಮಾಡಿ. ಪ್ಯಾಕೇಜ್ ವೆಯ್ಟ್ ಎಷ್ಟಿದೆ ಅದನ್ನು ಗ್ರಾಮೇಜಲ್ಲಿ ಎಂಟ್ರಿ ಮಾಡಿ. ನಂತರ ಟೋಟಲ್ ವ್ಯಾಲ್ಯೂ ಎಷ್ಟಿದೆ, 20 ml ಇದೆ 20 ml, 50 ml ಇದ್ದರೆ 50 ml ಅಂತ ಹಾಕಿ. ಸೇಫ್ಟಿ ವಾರ್ನಿಂಗ್ ಇದ್ದರೆ ಇಲ್ಲಿ ಎಂಟ್ರಿ ಮಾಡಿ. ಏನಂತ ಸೇಫ್ಟಿ ವಾರ್ನಿಂಗ್ ಅಂತ ಇನ್ಫಾರ್ಮೇಷನ್ ಕೊಡಬೇಕಾಗುತ್ತೆ ಕಸ್ಟಮರ್ಗೆ. ಸೊ ಕಂಟ್ರಿ ಆಫ್ ಆರಿಜಿನ್ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿ. ನಿಮ್ಮ ಎಲ್ಲಿಂದ ತರಿಸಿರ್ತಾರೋ ಅಲ್ಲಿಂದ. ಸೊ ಲಿಕ್ವಿಡ್ ಕಂಟೆಂಟ್ ಆಗಿದ್ದರೆ ಎಸ್ ಅಂತ ಹೊಡಿ. ಸೊ ವ್ಯಾಲ್ಯೂಮ್ ಸೇಮ್ ಅದೇ ಇನ್ಫಾರ್ಮೇಷನು. ಸೊ ಡಬಲ್ ಸೀಲ್ ಆಗಿದೆ ಅಂತ ಎಸ್ ಅಂದರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಸೊ ನಂತರ ಇಲ್ಲಿ ರೆಡಿ ಟು ಸಬ್ಮಿಟ್ ಅಂತ ಇರುತ್ತೆ. ಸೊ ಅದಕ್ಕೆ ಕ್ಲಿಕ್ ಮಾಡೋದ್ರಿಂದ ನೀವು ಲಿಸ್ಟಿಂಗ್ಗೆ ಅಪ್ಲೈ ಮಾಡ್ದಂಗೆ ಆಗುತ್ತೆ. ಸೊ ಒಂದು 10-15 ಮಿನಿಟ್ಸ್ ಆದಮೇಲೆ ನಿಮಗೆ ಲಿಸ್ಟಿಂಗ್ ಆಗುತ್ತೆ. ಸೊ ಈ ರೀತಿ ನಿಮ್ಮ ಪ್ರಾಡಕ್ಟ್ ಲಿಸ್ಟಿಂಗ್ ಮಾಡೋದ್ರಿಂದ ನಿಮ್ಮ ಸೇಲ್ಸ್ನ ಇನ್ಕ್ರೀಸ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನಿಮ್ಮಲ್ಲಿ ಏನೇ ಕ್ವಶನ್ ಇದ್ದರೂ ಲಿಸ್ಟಿಂಗ್ ರಿಲೇಟೆಡು, ಇ-ಕಾಮರ್ಸ್ ಸೇಲ್ಸ್ ರಿಲೇಟೆಡು, ಪ್ಲೀಸ್ ಕಮೆಂಟ್ ಮಾಡಿ. ಸೊ ಅದಕ್ಕೆ ನಾನು ರೆಸ್ಪಾಂಡ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.